ಇನ್ನು ಭಾಳಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಡಿ. ಏನು ಅಂತಂದರೆ, ನೀವು ಎಲ್ಲೇ ಜಾತಕ ಕೇಳ್ತಂದರೆ ನವಗ್ರಹ ಶಾಂತಿ ಮಾಡಿಸಿ, ನವಗ್ರಹ ದೋಷ ಇರ್ತೈತೆ, ಕುಜರಾವು ಶಾಂತಿ ಮಾಡಿಸಿ, ಮತ್ತು ಸಂಧಿ ಕಾಲದ ಪೂಜೆ ಮಾಡಿಸಿ, ಏನನ್ನೂರೆಂಟು ಹೇಳ್ತಾ ಇರ್ತಾರೆ. ಇವೇನಂತಂದರೆ, ಯಾವಾಗ ಸಮಸ್ಯೆಗಳು ಮನೆಯಲ್ಲಿ ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಏನು ಆ ಒಂದು ಪರಿಹಾರ ಅಂತ ಹೇಳ್ಕೊಡ್ತೀನಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ಮಿಷ್ಟಪತ್ತೇಜ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದನೆಗೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಭಾಳಷ್ಟು ಜನಕ್ಕೆ ಲಿವರ್ ಪ್ರಾಬ್ಲಮ್ ಅನ್ನೋಂಥದ್ದು ಇರುತ್ತೆ. ಈ ಲಿವರ್ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಏನು? ಇದು ಲಿವರ್ ಸಮಸ್ಯೆ ಜಾಸ್ತಿ ಡ್ರಿಂಕ್ಸ್ ಮಾಡೋರಿಂದ ಆಗುತ್ತೆ. ಇನ್ನೊಂದು ಲಿವರ್ ಸಮಸ್ಯೆ ಏನಂದರೆ, ಅತಿಯಾದಕ್ಕೆ ಫ್ಯಾಟ್ ಇರೋಂಥವ್ರು, ಹೊಟ್ಟೆ ಜಾಸ್ತಿ ಇರೋವಂಥವ್ರು, ಇದು ಇರುತ್ತೆ. ಫ್ಯಾಟಿ ಲಿವರ್ ಅಂತ ಏನು ಕರೀತಾರೆ, ಇದೆಲ್ಲ ಇರುತ್ತೆ. ತುಂಬ ತೂಕ ಇರೋವಂಥವ್ರು, ತುಂಬ ವೆಯ್ಟ್ ಇರೋವಂಥವ್ರು, ಅವ್ರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಈ ಲಿವರು ಏನಕ್ಕೆ ಅಂತ, ಅತಿಯಾಗಿ ತಿನ್ನೋದು ಆಲ್ಕೋಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಲಿಕ್ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಇದು ಕಾಮನ್ನು, ಸರ್ವೇ ಸಾಮಾನ್ಯ, ಇದು ಇದ್ದೇ ಇರುತ್ತೆ. ಇದು ಏನು ಮಾಡಬೇಕು ಅಂತಂದರೆ, ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಈ ತೂಕವನ್ನು ಕಡಿಮೆ ಮಾಡ್ಕೋತು ಅಂತಂದರೆ ಈ ಲಿವರ್ ಸಮಸ್ಯೆ ಸಂಬಂಧಪಟ್ಟಂಥ ಸಮಸ್ಯೆ ಆಗೋದು. ಮತ್ತು ಆಲ್ಕೋಹಾಲ್ ಏನಾದ್ರು ಕುಡಿತಾ ಇತ್ತು ಅಂತ ಅದನ್ನು ಕಡಿಮೆ ಮಾಡಬೇಕು. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋವಂಥವ್ರು ಬರೀ 2 ಹೊತ್ತು ಮಾತ್ರ ಊಟ ಮಾಡಬೇಕು. ಬೆಳಗ್ಗೆ ಅಥವಾ ನೈಟು, ಅಥವಾ ಮಧ್ಯಾಹ್ನ ಅಥವಾ ನೈಟು, ಈ ಥರ 2 ಹೊತ್ತು. 3 ಹೊತ್ತು ಊಟ ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ, 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ 4 ಜನ ಹೊತ್ಕೊಂಡು ಹೋಗಿ ಅಂತ. ಹಾಗಾಗಿ ಈ 2 ಹೊತ್ತು ಊಟ ಮಾಡಬೇಕು. ಮತ್ತು ಫ್ಯಾಟ್ ಇರೋವಂಥದ್ದು ಕಡಿಮೆ ತಿನ್ನಬೇಕು, ಗೊತ್ತಲ್ಲ. ಅಷ್ಟು ಮಾಡ್ತು ಅಂತಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡೋದಾಯಿತು ಅಂತಂದರೆ, ಎಡಗಡೆ ಅಪಾನ ಮುದ್ರೆ ಇಟ್ಕೋಬೇಕು. ನೋಡಿ, ಅಪಾನ ಮುದ್ರೆ ಇಟ್ಕೊಂಡು ಎಡಗೈಯಲ್ಲಿ, ಬಲಗೈಯಲ್ಲಿ ಅಪಾನ ಮುದ್ರೆ, ಎಡಗೈಯಲ್ಲಿ ಹಸ್ತ ಇಟ್ಕೊಂಡು ಹಿಂಗೆ ಟಚ್ ಮಾಡಬೇಕು. ಈ ಥರ ಒಂದು 10 ನಿಮಿಷ ಮಾಡ್ತು ಅಂದರೆ ಲಿವರ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ ಅಂತಲ್ಲ. ಈ ಒಂದು ಮುದ್ರೆಯನ್ನು ಮಾಡಿ, ಜೊತೆಗೆ ನೀವೇನು ಅಂತಂದರೆ ಡ್ರಿಂಕ್ಸ್ ಅವಾಯ್ಡ್ ಮಾಡಿ, ಮತ್ತು ಅತಿಯಾದಂಥ ಆಹಾರ ತಿನ್ನುವಂಥವ್ರು ಅವಾಯ್ಡ್ ಮಾಡಿ, ಸ್ವೀಟ್ಸು ಮತ್ತು ಫ್ಯಾಟ್ ಇರುವಂಥದ್ದು ಪದಾರ್ಥಗಳ ತಿನ್ನೋದನ್ನು ಕಡಿಮೆ ಮಾಡಿ. ಮತ್ತು ಈ ಮುದ್ರೆಯನ್ನು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ, ಗುರುಗಳೇ ತಲೆ ಕೆಟ್ಟೋಗ್ಬಿಟ್ಟಿದೆ, ದುಡ್ಡು ಮಾತ್ರ ಹುಟ್ಟುತ್ತಾ ಇಲ್ಲವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೂ ಕೆಲವರು, ಗುರುಗಳೇ ನಂಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಿದ್ದೇವೆ, ಜೀವನದಲ್ಲಿ ಮುಂದೆ ಬಂದರೋ, ಒಳ್ಳೆ ಸಂಪಾದನೆ ಮಾಡೋ, ಜೀವನದಲ್ಲಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು, ಮನೆ, ಕಾರು, ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದವ್ರು ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಅಟ್ಲೀಸ್ಟ್ ಅರ್ಧ ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ. 100% ರಿಸಲ್ಟ್ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದಷ್ಟು ಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆಹ್ವಾನ ಆಗ್ತಾಳೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಗೊತ್ತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಗೊತ್ತಲ್ಲ. ಈ ಸರಿ
ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಅಲ್ಲ. ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವ್ರು ಸಕ್ಸಸ್ ಆಗ್ತಾಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ. ಒಳ್ಳೇದು ಹಾಗೆ ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ರು ಅವರು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ ನಾನು ಅದನ್ನು ಪೂಜೆ ಮಾಡಿಟ್ಟಿರುವಂಥದ್ದು ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಇನ್ನು ಭಾಳಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಳ್ಳಿ. ಏನು ಅಂತಂದರೆ ನೀವು ಎಲ್ಲೇ ಜಾತಕ ಕೇಳ್ತಂದರೆ ನವಗ್ರಹ ಶಾಂತಿ ಮಾಡಿಸಿ, ನವಗ್ರಹ ದೋಷ ಐತೈತೆ, ಕುಜರಾವು ಶಾಂತಿ ಮಾಡಿಸಿ, ಮತ್ತು ಸಂಧಿಕಾಲದ ಪೂಜೆ ಮಾಡಿಸಿ, ಏನನ್ನೂರೆಂಟು ಹೇಳ್ತಾ ಇರ್ತಾರೆ. ನೀವೇನಂತಂದರೆ ಯಾವಾಗ ಸಮಸ್ಯೆಗಳು ಮನೆಯಲ್ಲಿ ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಏನು ಆ ಒಂದು ಪರಿಹಾರ ಅಂತ ಹೇಳ್ಕೊಡ್ತೀನಿ ನೋಡಿ. ಯಾವುದೇ ರೀತಿಯಾದಂತಹ ಒಂದು ನವಗ್ರಹ ದೋಷಗಳು ಸಮಸ್ಯೆಗಳು ಬರುವಂಥದ್ದು ಮನಸ್ಸಿನಿಂದ, ಎಲ್ಲವೂ ಕೂಡ ಮನಸ್ಸಿನಿಂದ. ನೀವೊಂದು ಕಂಟಕ ಅಂತ ಹೇಳ್ತೀವಿ, ಏನು ಎಡು ಬೀಳ್ತಾನೆ, ಮಂಡಿ ಗಾಯ ಮಾಡ್ಕೋತಾನೆ, ತಲೆ ಗಾಯ ಮಾಡ್ಕೋತಾನೆ, ಇನ್ನೇನಾಗುತ್ತೆ. ಅದಕ್ಕೆ ಕಾರಣ ಏನು? ಕೈ ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ಕಾಲು ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಕಾರಣ ಏನು? ಮನಸ್ಸು. ಇವನು ಮನಸ್ಸು ಎತ್ತೆತ್ತಗೋ ಇಟ್ಕೊಂಡು ಸರಿಯಾಗಿ ನೋಡದೆ ಎಡು ಬೀಳ್ತಾನೆ. ಅದಕ್ಕೆ ಕಾರಣ ಯಾವುದೇ ರೀತಿಯಂಥ ಗ್ರಹಗತಿಗಳು ಬಾಧಿಸುವುದು ಮನಸ್ಸಿಗೆ ಹೇಳ್ಕೊಳ್ಳಿ. ಮೊದಲು ಡೈರೆಕ್ಟಾಗಿ ದೇಹಕ್ಕೆ ಬೀರುವಂಥದ್ದು ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ, ಇಲ್ಲ ಅಂತಲ್ಲ. ಮನಸ್ಸಿಗೆ ಮೊದಲ ನಮ್ಮ ಮನಸ್ಸಿನಲ್ಲಿ ಭಗವಂತ ಇರ್ತಾನೆ, ನಮ್ಮ ಮನಸ್ಸಿನಲ್ಲಿ ನವಗ್ರಹಗಳು ಇರುತ್ತವೆ ತಿಳ್ಕೊಳ್ಳಿ. ಮನಸ್ಸೇ ದೇವರು. ಎಲ್ಲ ಹೇಳ್ತಾನೆ ಕೃಷ್ಣ, ಆದಿಯೂ ನಾನೇ ಅಂತ್ಯೂ ನಾನೇ, ಚರಾಚರದ ವಸ್ತುಗಳಲ್ಲೂ ಜೀವಿಗಳಲ್ಲೂ ಕೂಡ ನಾನೇ ಅಂತ. ನಾನೇ ಅಂತಂದರೆ ಏನು? ನಾನೇ ಅಂದರೆ ಮನಸ್ಸು ಅಂತ ಅರ್ಥ ಅಂತಲ್ಲ. ಈ ಮನಸ್ಸು ಮನಸ್ಸನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಬಿಡ್ತು ಅಂತಂದರೆ, ಇವಾಗ ರಾಹು ಪ್ರಭಾವ ಜಾಸ್ತಿ ಇದ್ದು ಮನುಷ್ಯಗೆ ಸಿಕ್ಕಾಬಿಟ್ಟೆ ಕೋಪ ಬರುತ್ತೆ. ಅದು ಇವನು ಶಾಂತಿ ಹಾಕೊಂಡು ನಾವು ರಾಹು ಶಾಂತಿ ಆಗಿಬಿಡುತ್ತೆ. ಅಥವಾ ಇಲ್ಲಿಂದ ವಸ್ತುಗಳಿಂದ ನಾವು ಈ ದಾನ ಕೊಟ್ಟೋದು ಇನ್ಯಾವುದೋ ರೀತಿಯಿಂದ ನಾವು ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ. ಎಕ್ಸಾಂಪಲ್ ಏನು ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ, ಆದರೆ ಬೇರೆಯವ್ರ ಬೇರೆಯವ್ರ ಮುಖಾಂತರ ಹೇಳ್ತಂದರೆ ಕೇಳ್ತಾರೆ. ನಿಮ್ಮ ಮಕ್ಕಳು ಏನು ಈ ಪೋಲಿ ಹುಡುಗರ ಸಹವಾಸ ಸೇರಬೇಡ ಹಂಗೆ ಹಿಂಗೆ ಅಂತ ಬೈದರೂ ಕೇಳ, ಪೊಲೀಸವ್ರು ಲಾಠಿ ತಗೊಂಡು ಹೊಡಿತು ಅಂತಂದರೆ, ಅಥವಾ ಪೊಲೀಸವ್ರು ಏನಾರು ವಾರ್ನಿಂಗ್ ಕೊಡ್ತು ಅಂತಂದರೆ ಎದುರ್ಕೊಂಡು ಕೇಳ್ತಾರೆ. ಅಂದರೆ ನಾವು ಮಾಡೋಕ್ಕಾಗದಿದ್ದನ್ನು ಬೇರೆಯವ್ರ ಕೈಲಿ ಮಾಡಿಸ್ಬೇಕಾಗುತ್ತದೆ ಅದಲ್ಲ. ಒಂದು ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಗ್ರಹಗತಿಗಳು ಕಂಟ್ರೋಲಲ್ಲಿ ಇರುತ್ತೆ. ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತ ಪಕ್ಷದಲ್ಲಿ ಗ್ರಹಗತಿಗಳು ಹೆಚ್ಚು ಕಡಿಮೆ ಆಗುತ್ತೆ. ಆವಾಗ ನಾವು ದಾನ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ ಅಲ್ಲ. ಮನಸ್ಸಿಗೆ ಬೇಕಾಗಿರುವುದನ್ನು ಕೊಡಬೇಕು, ಮನಸ್ಸಿಗೆ ಬುದ್ಧಿಯನ್ನು ಹೇಳಬೇಕು, ತಾಳ್ಮೆಯನ್ನು ಕೊಡಬೇಕು, ಸುಲಭವಾಗಿ ಸಿಗುವಂಥದ್ದನ್ನು ನೀವು ಮನಸ್ಸಿಗೆ ಕೊಡಬೇಕು. ಅದಕ್ಕೋಸ್ಕರ ಕಷ್ಟಪಡಬೇಕು. ಯಾಕೆ ಎಕ್ಸಾಂಪಲ್, ಒಂದು ಊಟ ಇದೆ, ಹೊಟ್ಟೆ ಹಸಿತಾ ಇರುತ್ತೆ, ದೇಹ ಕೇಳುತ್ತೆ, ಮನಸ್ಸು ಕೇಳುತ್ತೆ. ಅದೇ ಬೇರೆಯವ್ರು ಇಟ್ಟಿರ್ತಾರೆ, ಅದನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ. ಮನಸ್ಸು ಬೇಡ ಕದಿಯೋದು ಅಂತ ಹೇಳುತ್ತೆ. ಬಟ್ ಇನ್ನು ತುಂಬ 3 ದಿನದಿಂದ ಅವ್ರು ಉಪವಾಸ ಇರ್ತಾನೆ ಅವನು. ಅವಾಗೇನು ಮಾಡಬೇಕು? ಅದನ್ನು ಬೇರೆಯವ್ರದ್ದಾದ್ರೂ ಪರವಾಗಿಲ್ಲ ಬಿಚ್ಚು ಊಟ ಮಾಡಬೇಕು. ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಬಿಡೋಣ, ಅಥವಾ ಬೇರೆಯವ್ರಿಗೆ ಇನ್ನೂ ತುಂಬ ಹೊಟ್ಟೆ ಸಿಗ್ತದೆ, ನನಗೆ ಬೇಕೇ ಬೇಕಾಗಿತ್ತು, ಸಾರಿ ತಿನ್ಬಿಟ್ಟೆ ಅಂತ ಹೇಳಿ ಫಸ್ಟ್ ನೀವು ಜೀವ ಉಳಿಸ್ಕೊಂಡೆ ತಾನೆ. ಅಲ್ಲಿ ಎದುರುಗಡೆ ಆಹಾರ ಇತ್ತು, 3 ದಿನ ಆದರೂ ಕೂಡ ನಿಮಗೆ ತಿನ್ನೋವಂಥ ಊಟ ಸಿಕ್ಕಿರಲಿಲ್ಲ. ಯಾರೋ ಅಲ್ಲ ಊಟ ಇಟ್ಟಿರ್ತಾರೆ, ಪಾರ್ಸಲ್ ಇಟ್ಟಿರ್ತಾರೆ, ನೀವು ತಿನ್ನಬೇಕು, ಇಲ್ಲದೆ ನಿಮ್ಮ ಪ್ರಾಣ ಹೋಗುತ್ತೆ ಅನ್ನೋ ಸಿಚುಯೇಷನ್ನಲ್ಲಿ ಬೇಡ, ಇದು ನನಗೆ ಇದು ಕಳ್ತನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬೇರೆಯವ್ರದ್ದು ತಿನ್ನಬಾರ್ದು, ಅವ್ರ ಪರ್ಮಿಷನ್ ಅಂತ ಹೇಳೋರೆ ದೊಡ್ಡವರು, ಇದು ನಮ್ಮ ಸಂಪ್ರದಾಯ ಆಚಾರ ವಿಚಾರ ಅಂತ ಅಂದ್ಕೊಂಡು ಕೂತ್ಕೋತು ಅಂತಂದರೆ ಮನಸ್ಸು ಹೇಳುತ್ತೆ, ಇಲ್ಲ ನೀನು ತಿನ್ನು, ನೀನು ಜೀವ ಉಳಿಸ್ಕೊಳಿಸ್ಕೋ ತಿನ್ನು ಅಂತಂತೆ. ಆ ಮನಸ್ಸಿಗೆ ವಿರೋಧವಾಗಿ ಇಲ್ಲ ಅವ್ನು ಬಂತು ಅಂತ ನಾನು ಹೇಳ್ಬಿಡೋಣ, ಸಾರಿ ಕೇಳೋಣ, ದುಡ್ಡು ಕೊಟ್ಬಿಡೋಣ, ಅಥವಾ ಬೇರೆ ಏನಾದ್ರು ಸೇವೆ ಮಾಡಿ ಅವನಿಗೆ ಆ ಊಟನ ಇದು ಮಾಡೋಣ, ಕನ್ವಿನ್ಸ್ ಮಾಡೋಣ, ಬೇಕಾದ್ರೆ ಒಂದು ಏಟು ಹೊಡೀಲಿ, ನೀನು ಫಸ್ಟ್ ನೀವು ಜೀವ ಉಳಿಬೇಕು ಅಂತ ಮನಸ್ಸು ತುಂಬ ಹೇಳುತ್ತೆ ಗೊತ್ತಲ್ಲ.
ಆದಾಗಿಯೂ ಕೂಡ ಈತ ಇಲ್ಲ, ಬೇಡ, ನಮ್ಮ ಸಂಪ್ರದಾಯ ಹೆಂಗಿದೆ, ಕಳ್ತನ ಮಾಡಬಾರ್ದು ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ, ನಮ್ಮ ತಂದೆ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಜೀವ ಪ್ರಾಣ ಹೋದರೂ ಕೂಡ ಬೇರೆಯವ್ರದ್ದು ಮುಟ್ಟಬಾರ್ದು ಅಂತ ನೀವೇನಾರು ಅಂದ್ಕೊಂಡು ನಿಂತ್ಕೊಬಿಟ್ರೆ ಅಂದ್ಕೊಳ್ಳಿ, ಮನಸ್ಸು ಅಮೃತನೂ ಕ್ರಿಯೇಟ್ ಮಾಡುತ್ತೆ, ನಮ್ಮ ಬ್ರೈನು ವಿಷನೂ ಕೂಡ ಕ್ರಿಯೇಟ್ ಮಾಡುತ್ತೆ. ಅವಕಾಶ ಇದ್ದು ಕೂಡ ನೀವು ತಿನ್ನಲಿಲ್ಲ ಅಂತಂದರೆ ಆಹಾರನ ತಿನ್ನದೇ ಬೇಕಾಗಿಲ್ಲ, ಪ್ರಾಣ ಹೊರಟೋಗ್ಬಿಡ್ತದೆ. ಇವನು ಏನು ಹೇಳಿದ್ರೆ ನನ್ನ ಮಾತನ್ನು ಕೇಳಲ್ಲ ಈತ, ಅದು ಆತ್ಮ ಹೇಳುತ್ತೆ. ಏನು ಎಷ್ಟೇ ಪ್ರಾಣ ಹೋಗೋಂಥ ಸಿಚುವೇಶನ್ ಬಂದು ನಿಂತ್ಕೊಳ್ಳಿ, ಇಂಥ ದೇಹದಲ್ಲಿ ನಾನು ಯಾಕಿರಲಿ ಅಂತ ಅಂದ್ಬಿಟ್ಟು ಆ ಆತ್ಮ ಬೇರೆ ಕಡೆ ಹೊರಟೋಗ್ಬಿಡುತ್ತೆ, ಜೀವನ ಬಿಟ್ಬಿಡುತ್ತೆ. ತಿಳ್ಕೊಳ್ಳಿ, ಎಲ್ಲ ಚಾನ್ಸಸ್ಗಳು ಇತ್ತು ಅಂತಂದಾಗ ತಿನ್ನಬೇಕು ಅಂತಂದಾಗ ಕೂಡ ನೀವು ತಿನ್ನಲಿಲ್ಲ ಅಂತ ಅಂದರೆ ಸಮಾಜಕ್ಕೆ ಎದುರ್ಕೊಂಡು, ಇದು ಎಲ್ಲ ವಿಚಾರ, ತಿನ್ನೋವಂಥ ವಿಚಾರ ಒಂದೇ ಅಂತಲ್ಲ, ಗೊತ್ತಾಯ್ತಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಮನಸ್ಸು ತುಂಬ ಹೇಳಿ ಆತ್ಮನು ಹೇಳುತ್ತೆ, ಇಲ್ಲ ನೀನು ತಿನ್ನು, ನಿನ್ನ ಜೀವ ಉಳಿಸ್ಕೊ, ಆಮೇಲೆ ಏನಾರು ಒಂದು ಮಾಡೋಣ, ಕಳ್ತನ ಅದೆಲ್ಲ ಬಿಟ್ಬಿಡು, ಕಳ್ತನ ಮಾಡಿದೆ ಅಂತ ಅಂದ್ಕೋಬೇಡ ಅಂತ ಎಲ್ಲ ಹೇಳ್ದೆ. ಇದೆಲ್ಲ ಆಚಾರ ವಿಚಾರ ಮನುಷ್ಯ ಅವನಿಗೊಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋವಂಥದ್ದು, ಬಿಡು, ನೀನು ಫಸ್ಟ್ ತಿನ್ನು, ನಿನ್ನ ಜೀವ ಉಳಿಸ್ಕೊಂತ ಆತ್ಮನು ಹೇಳುತ್ತೆ. ಅವಾಗಲೂ ಇಲ್ಲ ನಾನು ತಿನ್ನಲ್ಲ ಅಂತ ನೀನು ನಿಂತ್ಕೊಬಿಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಜೀವ ಹೊರಟೋಗ್ಬಿಡುತ್ತೆ. ಅವ್ನು ತಿನ್ನದೇ ಇದ್ದರೂ ಇದಾಗುತ್ತೆ. ಅವ್ನ ಜೀವ ಫಸ್ಟೇ ಹಸ್ಕೊಂಡಿಲ್ಲ. ಬೇಕಾದ್ರೆ ಅವಕಾಶ ಇತ್ತು, ಅಕಸ್ಮಾತ್ ಆ ಪಾರ್ಸಲ್ ಇರಲಿಲ್ಲ ಅಂದ್ಕೊಳ್ಳಿ, ಇನ್ನೂ 2 ದಿನ ಹಂಗೆ ಜೀವಂತವಾಗಿ ಇರ್ತಾ ಇದ್ದ ಇವನು. ಆದರೆ ಅವಕಾಶ ಸಿಕ್ತಾಗ ಕೂಡ, ಎಣ್ಣೆ ಬಂದಾಗ ಕೂಡ ಕಣ್ಣು ಮುಚ್ಕೊಬಿಟ್ಟಾಗ ಆತ್ಮನೇ ನಿಮ್ಮನ್ನು ಕಚ್ಚಿ ಸಾಯಿಸುತ್ತೆ. ತಿಳ್ಕೊಳ್ಳಿ, ನಿಮ್ಮ ದೇಹವನ್ನೇ ಬಿಡುತ್ತೆ. ಅದಕ್ಕೆ ಇಷ್ಟವಾದದ್ದು ಅದು ಏನೇ ಆಗಿರಲಿ, ಆತ್ಮಸಾಕ್ಷಿ ಹೇಳ್ಬಿಡ್ತು ಅಂದರೆ ನೀವು ಅದು ವಿರುದ್ಧ ನಡ್ಕೋಬಾರ್ದು. ಸಂಪ್ರದಾಯ ಆಚಾರ ವಿಚಾರದ ಮೂಢನಂಬಿಕೆಯಿಂದ, ಯಾರೋ ಗಲೀಜನ್ನು ತುಂಬಿರೋದ್ರಿಂದ, ಅವರು ಏನಕ್ಕೋ ಮಾಡಿ ಇನ್ಯಾವುದಕ್ಕೋ ನೀವು ಬಳಸ್ಕೊಂಡು ತಪ್ಪು ಅಭಿಪ್ರಾಯ ಮಾಡ್ಕೊಳ್ಳೋದ್ರಿಂದ ನೀವು ಮಾಡಬಾರ್ದು. ಒಂದು ಒಳ್ಳೆ ಸುಂದರವಾದಂಥ ಹುಡುಗಿ ಗಂಡು ನೋಡೋಕ್ಕೆ ಹೋಗ್ತಾಯಿದ್ರು, ಮದುವೆ ಸೆಟ್ ಆಯ್ತು, ಇನ್ನೇನು ಎಂಗೇಜ್ಮೆಂಟ್ ಹೋಗೋನಷ್ಟರಲ್ಲಿ ಯಾವುದೋ ಒಂದು ಬೆಕ್ಕಡ್ಡ ಬಂದ್ಬಿಡ್ತಂತೆ. ಅದಕ್ಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್, ಮದುವೆನೇ ಮುರ್ಕೊಬಿಟ್ರು. ಅವ್ರಿಗೆ ಅವಕಾಶ ಹೋಯಿತು. ಬರೀ ಬಂದೆ ಅನ್ಬೇಕು, ಅವ್ರು ಇನ್ಯಾವುದಕ್ಕೋ ಸಂಪ್ರದಾಯ ಆಚಾರ ವಿಚಾರ ಮಾಡಿ ಇನ್ಯಾವುದಕ್ಕೋ ಸೇರಿಸ್ಕೊಂಡು ಹಾಳು ಮಾಡಿಬಿಡ್ತಾರೆ. ಹಂಗಾಗಬಾರ್ದು. ಅದಕ್ಕೋಸ್ಕರ ನವಗ್ರಹ ದೋಷ ನಿವಾರಣೆ ಆಗಬೇಕು ಅಂತಂದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಬೇಕು ಅಂತಂದರೆ ನೀವು ಸಣ್ಣ ತಂತ್ರವನ್ನು ಮಾಡಿ. ಏನು ಆ ತಂತ್ರ ಅಂತಂದರೆ, ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಆದರೂ ಪರವಾಗಿಲ್ಲ, 9 ವೀಳ್ಯದೆಲೆನೇ ಇಡಿ. 9 ವೀಳ್ಯದೆಲೆನೇ ಇಟ್ಟು ಅದ್ರ ಮೇಲೆ ನವಗ್ರಹ ಧಾನ್ಯದ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಇಡಿ. ಅದರ ಒಳಗಡೆ ಪ್ಯಾಕೆಟೆಲ್ಲ ಓಪನ್ ಮಾಡಿಬಿಟ್ಟು ನವಗ್ರಹ ಧಾನ್ಯವನ್ನು ಅದ್ರ ಮೇಲೆ ಹಾಕಿ. ಅದ್ರ ಮೇಲೆ ಹಾಕಿ ನೀವೇನು ಮಾಡಬೇಕು, ಓಂ ನಮಃ ಸೂರ್ಯಾಯ, ಅದ್ರ ಮೇಲೆ ಕೈ ಇಟ್ಬಿಟ್ಟು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರಾಹುವೇ ಕೇತುವೇ ನಮಃ ಅಂತ 21 ಬಾರಿನೋ, ಮಿನಿಮಮ್ 21, ಮ್ಯಾಕ್ಸಿಮಮ್ 108 ಸರಿ ಹೇಳಿ, ಪರವಾಗಿಲ್ಲ. ಮಿನಿಮಮ್ 21 ಸರಿ ಹೇಳ್ಬಿಟ್ಟು ನವಗ್ರಹ ಶಾಂತಿ ಆಗಲಿ ಅಂತ ಸಂಕಲ್ಪ ಮಾಡ್ಕೊಬಿಡ್ತು ಅಂತಾರೆ, ನವಗ್ರಹ ಶಾಂತಿ ಆಗಿಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಳೋಂಥ ಒಂದು ತಂತ್ರವನ್ನೇ ಮಾಡ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಿ ನೀವು ನಡೆಯೋದಕ್ಕೆ ಹೋಗಬೇಡಿ ಅಲ್ಲ. ಅದಕ್ಕೋಸ್ಕರ ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಅದಕ್ಕೆ ನೀವು ಯಾರು ನವಗ್ರಹ ಶಾಂತಿ ಆಗಬೇಕು, ನಿಮಗೆ ನವಗ್ರಹ ದೋಷ ಪರಿಹಾರ ಆಗಬೇಕು ಅಂತಂದರೆ ಓಂ ಮಹಾರುದ್ರಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಬರೀ, ನಾನು ಸಂಕಲ್ಪ ಮಾಡ್ತೀನಿ, ನೀವೆಲ್ಲ ತಂತ್ರ ಮಾಡಿ, ತುಂಬ ಒಳ್ಳೆಯದಾಗಿ, ತುಂಬ ಚೆನ್ನಾಗಿ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ, ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ. ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿರ್ತದೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ, ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ. ಆ ದೀಕ್ಷೆ ಕೊಟ್ಟದ್ದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ, ನೀವು ಆ ಒಂದು ಮಂತ್ರ ಶಕ್ತಿ ಇದು
ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು. ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್ ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥ ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳ ನಿವಾರಣೆ ಆಗೋದು 2 ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ. ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ. ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಹೇಳಂಗೆ ಕೇಳಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು. ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಮಿಸ್ ಮಾಡದೆ. ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.